ಸರ್ ನೋವಿನ ಸಂದರ್ಭ ತಂದೆಯವರ ಅಂತ್ಯಕ್ರಿಯೆ ನಾಳಿದ್ದು ಕಾರ್ಯಕ್ರಮ ನೆಕ್ಸ್ಟ್ ಇರುವಂಥ ವಿಧಿ ವಿಧಾನಗಳ ಬಗ್ಗೆ ನಾಳೆ 3ನೇ ದಿವಸ ಇಲ್ಲಿ 12 ಗಂಟೆಗೆ ಇದೇ ಜಾಗದಲ್ಲಿ ಹಾಲು ತುಪ್ಪ ಅಂತ ಅಂದ್ಕೊಂಡಿದ್ದಾರೆ ಸರ್. ತದನಂತರ ಶ್ರೀರಂಗಪಟ್ಟಣ ಕುಟುಂಬದವ್ರು ದೊಡ್ಡವ್ರು ಯಾವ ರೀತಿ ಏನು ಆಚಾರ ಅವ್ರು ಅಂದ್ಕೊಂಡಿದ್ದಾರೆ ಆ ರೀತಿ ಅದು ತಂದೆಯವ್ರು ನೆನೆಸ್ಕೊಳ್ಳೋದು. ಯಾಕೆಂದರೆ ಅಲ್ಲಿ ನೋಡ್ತಾ ಇದ್ವಿ ತುಂಬ ಬಿಗಿ ಕೇಳ್ತಾ ಇದ್ವಿ. ಇಡೀ ಇಂಡಸ್ಟ್ರಿ ಅವರು ಗೌರವ ಸಲ್ಲಿಸಿದಾಗಲಿ ಇಡೀ ಸರ್ಕಾರದ ಕಡೆ ಒಂದಷ್ಟು ಗೌರವ ಸಲ್ಲಿಸಿದಾಗಲಿ ಎಲ್ಲವೂ ಕೂಡ ಆಯಿತು. ತಂದೆಯವರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಯ್ತು ಸರ್, ಅವ್ರು ಇರೋಷ್ಟು ದಿವಸ ಒಂದು ನಮ್ಮ ಚಿತ್ರರಂಗಕ್ಕೆ ಅವ್ರ ಕೈಲಾಗಿದ್ದ ಕಲೆ ಅವ್ರ ಕೈಲಾಗಿದ್ದ ಸೇವೆ ಅವ್ರು ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ನಾವು ಇಬ್ಬರು ಮಕ್ಕಳು ನಾವು ನಮ್ಮನ್ನ ಒಳ್ಳೆ ರೀತಿಲಿ ನಮಗೇನು ಕುಂದು ಕೊರತೆ ಇಲ್ದಂಗೆ ಮಾಡಿದ್ದಾರೆ. ಸೊ ಸಿನಿಮಾದ ಆಚೆಯೂ ಕೂಡ ಸರ್ ಎಲ್ಲ ಕ್ಷೇತ್ರಗಳು ಅಂದರೆ ಕೊಂಡಿಯಾಗಿದ್ದರು, ರಂಗಭೂಮಿ ಆಗಲಿ ಸಿನಿಮಾ ಆಗಲಿ. ಅದರ ಜೊತೆಗೆ ಸಮುದಾಯದ ಏಳಿಗೆಗೆ ಭಾಳ ಮುಖ್ಯವಾಗಿದ್ದರು. ಯಾಕಂದರೆ ನಿನ್ನೆಯಿಂದ ಸಾಕಷ್ಟು ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದರು ಅಭಿಮಾನಿಗಳು ಭೇಟಿಯಾಗಿದ್ದರು. ಏನು ಮಾತಾಡೋಕ್ಕಾಗ್ತದೆ. ನಮ್ಮ ಸರಿಗಮ ವಿಜಯರು ನಾನು ಅವ್ರ ಸಂಬಂಧಿ. ನಾನು ನಮ್ಮ ವಲಯ ಜನಾಂಗದ ಅಧ್ಯಕ್ಷ, ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಚೇರ್ಮನ್ನು. 12 ವರ್ಷದ ಹಿಂದೆ ನನ್ನ ಮಗಳನ್ನ ಅವ್ರ 2ನೇ ಮಗನಿಗೆ ಕೊಟ್ಟಿದ್ದೀವಿ. ಭಾರೀ ವಿಲ್ ಪವರ್ ಇರೋವಂಥವ್ರು ಅವರೇ ನನ್ನ ಮನೆಗೆ ಬಂದು 12 ವರ್ಷದ ಹಿಂದೆ ನೀವು ಮಗಳನ್ನ ಕೊಡಲೇಬೇಕು, ನಾನು ಆಗಲ್ಲ ಅಂದರೆ ಓದ್ತಾ ಇದ್ದಾಳೆ ಅಂದರೆ ಹಠ ಮಾಡಿ 10 ತಿಂಗಳು ಸುತ್ತಿದ್ದಾಳೆ. ಲಾಸ್ಟ್ ಬಿಡಿಲ್ಲ ಮಾಡಿಕೊಂಡು ಆವತ್ತಿಂದ 12 ವರ್ಷದಿಂದ ಒಂದು ದಿವಸನೂ ನಮಗೆ ಸಣ್ಣ ನೋವಾಗೋ ಥರ ಮಾತಾಡಿಲ್ಲ, ಬಿಹೇವ್ ಮಾಡಿಲ್ಲ. 2 days 3 days ಒನ್ಸು ಫೋನ್ ಮಾಡೋರು, ನಗ್ಸೋರು. 15 days ಮಂತ್ಲಿ ಒನ್ಸು ಮೀಟ್ ಮಾಡ್ತಾಯಿದ್ವಿ. ಭಾಳ ಖುಷಿ ಪಡ್ತಾಯಿದ್ವಿ. ಹೋದ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ನಾವು ವಿಯೆಟ್ನಾಮ್ಗೆ ಹೋದ್ವಿ ಫ್ಯಾಮ್ಲಿ ಎಲ್ಲ. ಅವ್ರ ಮಗ, ಅವ್ರ ಸೊಸೆ ಎಲ್ಲ ನನ್ನ ಮಗಳು. ಅಲ್ಲಿಂದ ಫೋನ್ ಮಾಡಿ ವಿಶ್ ಮಾಡಿದ್ವಿ. ನಿನಗೇನು ಬೇಕಪ್ಪ ಅಂದರೆ ನಾನಿದ್ದೀನಿ. ಸುಮಾರು ವರ್ಷಗಳಿಂದ ನನ್ನ ಮಗಳನ್ನ ಕೊಟ್ಟಾಗಿಂದ ಪ್ರತಿ ಯುಗಾದಿಗೂ ಅವರು ನಾಟಕ ಪ್ರದರ್ಶನ ಮಾಡಿದ್ರೆ ಕಂಪ್ಲೀಟ್ ನಾನೇ ಸ್ಪಾನ್ಸರ್ ಮಾಡ್ತಾಯಿದ್ದೆ. ಟೋಟಲಾಗಿ ಅವ್ರು ಯಾರ್ಯಾರಿಗೆ ಏನೇನು ಸಂಭಾವನೆ ಕೊಡಬೇಕು ಅಂದರೆ ಹೇಳಿದ್ರೆ ಕವರಲ್ಲಿ ಹಾಕಿ ಕೊಟ್ಬಿಡ್ತಾಯಿದ್ದೆ. ಅವರು ಏನು ಟೀಮ್ ಇದೆಯೋ ಅವರು ಇನ್ನು ಮುಂದಿನ ದಿವಸಗಳಲ್ಲೂ ಅವ್ರು ನಡೆಸಿದ್ರೆ ಡೆಫಿನೆಟಾಗಿ ಅವ್ರ ಮಕ್ಕಳಿರಲಿ, ನಾನು ಅವ್ರ ಸಂಬಂಧಿಕನಾಗಿ ಅವರು ತುಂಬ ಪ್ರೀತಿ ಇಟ್ಕೊಂಡಿದ್ರು ನನ್ನ ಮೇಲೆ. ತಾವು ಹೇಳಿದ ಕ್ವಶನ್ಗೆ ಹೇಳ್ತೀನಿ, ಇವತ್ತು ಎಲ್ಲರ ಮುಂದೆನೇ ಹೇಳ್ತೀನಿ, ಮಾಧ್ಯಮದ ಅಂದರೆ ಅವ್ರ ಟೀಮ್ ಸರಿಗಮ ವಿಜಯ ಸಂಸಾರದಲ್ಲಿ ಕಂಟಿನ್ಯೂ ಮಾಡಿದ್ರೆ 100% ಸ್ಪಾನ್ಸರ್ ನಾನೇ ಮಾಡ್ತೀನಿ ಅಂಥೇಳಿ ಅವ್ರ ಆತ್ಮ. ಯಾಕೆಂದರೆ ಯಾವಾಗ ಹೇಳ್ತಾಯಿದ್ರು ಈ ಸಲ ಕೊಂಡ್ಕೊಂಡಾದ್ರೂ ಯುಗಾದಿಗೆ ಮಾಡಿಬಿಡ್ತೀನಿ ಅಂತ. ಆಯ್ತು ಮಾಡಪ್ಪ, ಅದೇನಿದ್ರೂ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. 9 ಜನ CMಗಳು ಅವರು ಸರಿಗಮ ವಿಜಯ್ ಡ್ರಾಮಾ ನೋಡಿದ್ದಾರೆ. ಸಿದ್ದರಾಮಯ್ಯನವರು ತುಂಬ ಆಪ್ತರು. ಯಾಕೋ ಇವತ್ತು ಬಂದಿಲ್ಲ ಅವರು. ವಿಜೇಂದ್ರ ಅವರು ಎಲ್ಲ ಬಂದೋದ್ರು. ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಅವರು ಇದು ಮಾಡಿದ್ರು. ಇರ್ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ ಪೊಲಿಟಿಕ್ಸ್ ಬಿಟ್ಟು ಸರಿಗಮ ವಿಜಯ್ ಅಂದರೆ ಎಲ್ಲರಿಗೂ ಒಂದು ವಿಶ್ವಾಸವಂತಿದ್ದರು. ಬಟ್ ಅವ್ರ ಲೆಗಸಿ ನಾವು ಕಂಟಿನ್ಯೂ ಮಾಡಬೇಕು ಅಂತಿದ್ದೀವಿ. ನೀವು ಹೇಳ್ದಂಗೆ ಯಾರೇ ಡ್ರಾಮಾಗಳು ಮಾಡಿದ್ರೂ, ಯಾರೇ ಏನೇ ವ್ಯವಹಾರ ಮಾಡ್ತಾರೋ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ನಾನು ವೇಣುಗೋಪಾಲ್ ಅಂತ ಅವ್ರ ಸಂಬಂಧಿ, ವಲಯ ಸಂಘದ ಅಧ್ಯಕ್ಷನಾಗಿ ನಾನು ನಮ್ಮ ಜನಾಂಗದ ಅಧ್ಯಕ್ಷನ ಮೀಟಿಂಗ್ ಎಲ್ಲಿ ಮಾಡಿದ್ರೂ ಅವ್ರು ಬಂದು ಓಡಾಡಿ ಸುತ್ತಾಡಿ ಸಹಕಾರ ಮಾಡ್ತಾಯಿದ್ರು. ಈಗ ಖಂಡಿತವಾಗ್ಲೂ ನಮ್ಮ ದೇವರು ಭಾಳ ಚೆನ್ನಾಗಿಟ್ಟಿದ್ದಾರೆ, ಉತ್ತಮ ಸ್ಥಿತಿಯಲ್ಲಿದ್ದೀವಿ. ಅವ್ರ ಮಗನ್ನ ನನಗೆ ಕೊಟ್ಟಿದ್ದಾರೆ. ನಾನು ಮಗಳನ್ನ ಕೊಟ್ಟಿರೋದಕ್ಕಿಂತ ಅವ್ರ ಮಗನ್ನ ನನಗೆ ಕೊಟ್ಟಿದ್ದಾರೆ.